ಇನ್ನೆಷ್ಟೇ ಒಂದು ಸುದ್ದಿ ಹೇಳ್ತಾ ಇದ್ವಿ. ಮಲೆಮಹದೇಶ್ವರ ಬೆಟ್ಟದ ಬಳಿ ಆಗ್ತಾ ಇದ್ದಂಥ ಬೆಳವಣಿಗೆ, ಹುಲಿಯನ್ನು ಸಾಯಿಸ್ತಾ ಇರುವಂಥ ಘಟನೆಗಳು ಮುಂದುವರಿತಾ ಇದೆ ಅಂತ. ಅದು ಕಾರಣನೂ ಕೂಡ ನಿನ್ನೆನೇ ಹೇಳಿದ್ವಿ, ಆದರೆ ಈಗ ಅದರ ಅಧಿಕೃತವಾಗಿ ಬೆಳಕಿಗೆ ಬರ್ತಾ ಇದೆ. ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಹುಲಿ ಹತ್ಯೆ ಪ್ರಕರಣ ಏನಿದೆ, ಹುಲಿಯ ಭೀಕರ ಹತ್ಯೆ ಹಿಂದಿನ ರಹಸ್ಯ ಈಗ ಗೊತ್ತಾಗ್ತಾ ಇದೆ. ಬೆಚ್ಚಿ ಬೀಳಿಸುತ್ತೆ ಈ ಪ್ರತೀಕಾರದ ಕೃತ್ಯ. 12 ವರ್ಷ ಪ್ರಾಯದ 250 ಕೆಜಿ ತೂಕದ ಹುಲಿ ಪಚ್ಚೆದೊಡ್ಡಿ ಗ್ರಾಮದ 3ರಿಂದ ಕೃತ್ಯ ಶಂಕೆ ಅಂತಿದ್ದಾರೆ. ಸದ್ಯ ತಲೆಮರೆಸಿಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ಅವರು ಸಾಕಿದಂತ ಹಸುವನ್ನ ಕೊಂದಿದ್ದ ಪ್ರತೀಕಾರಕ್ಕೋಸ್ಕರ ಹುಲಿಯ ಹತ್ಯೆ ನಡೆದಿರಬಹುದು ಅಂತ ಹೇಳ್ತಾ ಇದ್ದಾರೆ. ನಿನ್ನೆನೇ ಹೇಳಿದ್ವಿ ಈ ಬಗ್ಗೆ, ಬೇರೆ ಇನ್ನೇನು ಕಾರಣ ಇರೋದಿಲ್ಲ ಇದರಲ್ಲಿ. ಆಮೇಲೆ ಮೊದಲನೇ ಬಾರಿ ಅವರನ್ನೇನು ಮಾಡಬೇಕಾಗಿದ್ದಾಗ, ಕಾಡಿಗೆ ಹಸುವನ್ನು ಬಿಡಬಾರದು ಮೇಯಕ್ಕೆ ಅಂತ ಹೇಳಿ ಒಂದು ನಿಯಮ ಇದೆ. ನೀವು ಬಿಟ್ಟು ಹುಲಿ ತಪ್ಪು ಅಂತೇಳಿ ಅದನ್ನು ಕೊಂದು ಹಾಕಿದ್ದಾದರೆ, ನೀವು ನಿಮ್ಮ ಹಸುವನ್ನು ಕಾಡಿಗೆ ಬಿಟ್ಟಿದ್ದಕ್ಕೆ ನಿಮ್ಮನ್ನೇನು ಮಾಡಬೇಕು? ಅದನ್ನು ಕತ್ತರಿಸ್ದಂಗೆ ಕತ್ತರಿಸ್ಬೇಕಾ? ಅದೊಂದು ಜಾಗ ಇದೀರಿ, ನಿಮಗೆ ನಾಡು ಹೇಗಿದೆಯೋ ಅದಕ್ಕೆ ಹಂಗೆ ಕಾಡಿದೆ. ವಿಷಪ್ರಾಶನ ಬಗ್ಗೆ ಸುಳಿವು ಸಿಗದಂತೆ ಪ್ಲಾನ್ ಅನ್ನ ಮಾಡಿತ್ತು ಈ ಗ್ಯಾಂಗ್. ಹುಲಿಯ ಕರುಳು ಮತ್ತು ಲಿವರ್ ಅನ್ನ ಬೇರೆಡೆಗೆ ಬಿಸಾಡಿದ್ರು ಈ ದುರುಳರು. ಮರದ ತುಂಡಿನ ಮೇಲೆ ಹುಲಿಯ ದೇಹವನ್ನ ತುಂಡರಿಸಿದ್ರು. ಹಸು ಕೊಂದಿದ್ದಕ್ಕೆ ಪ್ಲಾನ್ ಮಾಡಿ ಹುಲಿಯನ್ನ ಕೊಂದಿರುವ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಯಾವುದೇ ರೀತಿಯಾಗಿ ವಿಷಪ್ರಾಶನ ಮಾಡಿರುವಂಥದ್ದು ಗೊತ್ತಾಗಬಾರದು ಅನ್ನೋದಕ್ಕೋಸ್ಕರನೇ ಕರಳನ್ನ ಎಲ್ಲವನ್ನ ಕಿತ್ತಾಕಿದ್ರು. ನನಗೆ ಆಶ್ಚರ್ಯಕರ ವಿಷಯ ಅಂದರೆ, ಹನೂರಿಗೆ 5 ಕಿಲೋಮೀಟ್ರ್ ದೂರದಲ್ಲಿ ಒಂದು ಹೆಬ್ಬುಲಿ, ಅಂದರೆ ಸುಮಾರು 9 ಅಡಿ ಉದ್ದ ಇದೆ. ಅದರ ಬಾಲನೇ 1 ಮೀಟ್ರು, ಅಂದರೆ 3 ಅಡಿ. ಟೋಟಲಿ 12 ಅಡಿ ಉದ್ದ ಇರುವಂಥ ಹುಲಿನ ನಾನು ಜೀವಮಾನದಲ್ಲೇ ಇದೇ ಫಸ್ಟು ನೋಡಿರೋದು. ನಾನು ಅದನ್ನು ನೋಡಿದ್ದೇನೆ, ನನಗೆ ಭಾಳ ದುಃಖ ಆಯಿತು. ಯಾಕೆ ಅಂದರೆ ಅದನ್ನು ಫಸ್ಟು ಪಾಯ್ಸನ್ ಮಾಡಿದ್ದಾರೆ. ಪಾಯ್ಸನ್ ಮಾಡಿ ವಿಷ ಪ್ರಾಶನ ಆದಮೇಲೆ ಆ ಹುಲಿ ಸತ್ತ ಮೇಲೆ ಅದನ್ನು ಕಂಪ್ಲೀಟು ಅಲ್ಲಿಂದ ಸಾಕ್ಷಿನ ನಾಶ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಹಳ್ಳ ಹರಿತದೆ. ಆ ಹಳ್ಳದಲ್ಲೇ ಅದನ್ನು ಮುಚ್ಚೋದಕ್ಕೆ, ಮಣ್ಣು ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆ ಪ್ರಯತ್ನ ಮಾಡುವಾಗ ಅದನ್ನು ಎತ್ತೋಕ್ಕಾಗಿಲ್ಲ. ಯಾಕೆ ಅಂದರೆ 220ರಿಂದ 250 kg ತೂಕ ಇದೆ. ಅದು 2-3 ಜನ ಸೇರು ಕೂಡ ಎತ್ತೋಕ್ಕಾಗೋದಿಲ್ಲ, ಅಷ್ಟು ದೊಡ್ಡ ಹುಲಿ ಅದು ತಕ್ಷಣ ಏನು ಮಾಡಿದ್ದಾರೆ, 3 ತುಂಡಾಗಿ ಮಾಡಿದ್ದಾರೆ. 3 ತುಂಡು ಮಾಡಿ ಅದನ್ನು 2 ತುಂಡು ಹಳ್ಳಕ್ಕೆ ತಗೊಂಡು ಬಂದು ಹಾಕಿ. ನನ್ನ ಸಹೋದ್ಯೋಗಿ ಚಾಮರಾಜನಗರ ಪ್ರತಿನಿಧಿ ವಿಜಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿಜಯ್, 12 ಅಡಿ ಉದ್ದವಾಗಿರುವಂಥ ಹುಲಿ ಅಂತ ಹೇಳ್ತಾ ಇದ್ದಾರಲ್ರಿ, ಎಂತಹ ಹುಲಿ ಇರಬೇಕು ಅಂತ ಇದು. ಪಾಪ ಆ ಹುಲಿಯನ್ನು ಸಾಯಿಸ್ತಾರಂತಂದರೆ ಅವರನ್ನು ಏನ್ರಿ ಮಾಡಬೇಕು? ಯಾಕೆ ಹಿಂದೆ ಆದಂಥ ಘಟನೆಯ ನಂತರ ವಿಜಯ್ ಆ ಕಾಡಿನೊಳಗಡೆಗೆ ಹಸುಗಳನ್ನು ಮೇಯಕ್ಕೆ ಬಿಡಬಾರ್ದು ಅಂತ ಹೇಳಿದ್ರಲ್ಲ, ಅಂದರೂ ಕೂಡ ಬಿಟ್ರಾ? ಕೇಳಲ್ವಾ ಗ್ರಾಮದವರು? ಅರುಣ್, ಇದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಹೋರಾಟಗಳು ಕೂಡ ನಡೆದಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಅರಣ್ಯಕ್ಕೆ ಹಸುಗಳನ್ನ ಬಿಡೋದಕ್ಕೆ ನಿಷೇಧವನ್ನ ಹೇರಿದ್ರು. ಆದ್ರೆ ಸ್ಥಳೀಯವಾಗಿ ಒಂದು ಬಿಡ್ತಕ್ಕಂಥ ಜನರಿಗೆ ಒಂದು ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸ್ಥಳೀಯವಾಗಿ ಬರ್ತಕ್ಕಂಥವ್ರು ಅಷ್ಟೇ ಇದೀಗ ಒಂದು ದನಗಳನ್ನ ಬಿಡ್ತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಅದ್ರಲ್ದೇನೆ ಈಗಾಗಲೇ ದನ ಎಷ್ಟು ಒಂದು ಅರಣ್ಯ ಭಾಗದಲ್ಲಿ ಎಷ್ಟು ದನಗಳಿದೆ ಅನ್ನೋದ್ರ ಬಗ್ಗೆನೂ ಕೂಡ ಈಗಾಗಲೇ ಸೆನ್ಸಸ್ ಅನ್ನ ಕೂಡ ಮಾಡ್ತಕ್ಕಂಥ ಕೆಲಸಕ್ಕೆ ಅರಣ್ಯ ಇಲಾಖೆ ಹಾಗೂ ಪಶುಪಾಲನಾ ಇಲಾಖೆ ಕೂಡ ಮುಂದಾಗಿತ್ತು ಅಂತ ಹೇಳ್ಬೋದು. ಮತ್ತೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸೆನ್ಸಸ್ ಕೂಡ ನಡೆದಿರ್ತಕ್ಕಂಥ ನಾವು ಕಾಣ್ತೇವೆ. ಈ ಮಧ್ಯೆ ಒಂದು ಹಸುವನ್ನ ಕೊಂದಿದ್ದ ಕಾರಣಕ್ಕಾಗಿಯೇ ಈ ಒಂದು ಪ್ರತೀಕಾರದ ಹತ್ಯೆ ನಡೆದಿದೆ ಅನ್ನೋ ಮಾಹಿತಿ ಇದೀಗ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸಿಗ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ನಿಜಕ್ಕೂ ಕೂಡ ಈ ಹುಲಿಯ ಹತ್ಯೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುತ್ತೆ ಅಂತ ಹೇಳ್ಬೋದು. ಯಾಕೆಂದ್ರೆ ಹುಲಿಯನ್ನ 3 ತುಂಡುಗಳಾಗಿ ತುಂಡರಿಸಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಮತ್ತೆ ಒಂದು ದೈತ್ಯಾಕಾರದ ಹುಲಿ ಅಂತಾನೆ ಹೇಳ್ಬೋದು. ಇಂಥ ಹುಲಿಯನ್ನ ಹತ್ಯೆ ಮಾಡಿದ ನಿಜಕ್ಕೂ ಕೂಡ ಹುಲಿ ಸಂತತಿಗೆ ನಷ್ಟನೇ ಅಂತಾನೆ ಹೇಳ್ಬಹುದು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಈಗಾಗಲೇ ಪಚ್ಚೆದೊಡ್ಡಿ ಗ್ರಾಮದ 3 ಮೇಲೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೆ ಅವರನ್ನ ಹುಡುಕುವಂತ ಒಂದು ಪ್ರಯತ್ನ ಕೂಡ ನಡೀತಿದೆ. ಈಗ ಅವರು ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಒಂದು ಸದ್ಯದ ಮಾಹಿತಿಗಳು ಕೂಡ ಸಿಗ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಆ 3 ಜನರ ಸಿಕ್ಕ ನಂತರ ಹುಲಿಯ ಒಂದು ಕೊಂದಂತ ಕಾರಣಗಳೇನು, ಮತ್ತೆ ಯಾಕೆ ಹತ್ಯೆ ಮಾಡಿದ್ರು ಅನ್ನೋ ವಿಚಾರಗಳು ಕೂಡ ಬಹಿರಂಗಗೊಳ್ತಕ್ಕಂಥದ್ದು. ಅರುಣ್. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ವೆರಿ ಸ್ಯಾಡ್ ಪಾರ್ಟ್ ಇದು. ಯಾಕೆಂದರೆ ತುಂಬ ಅಪರೂಪವಾಗಿ ಈ ರೀತಿಯಾಗಿ ಸಿಗುವಂಥದ್ದು ಹುಲಿಗಳು. ಆ ಗಾತ್ರದಲ್ಲಿ ದೈತ್ಯ ಹುಲಿ ಅಂತ ಕರೆಯುವಂಥ, ಯಾಕೆ ಅಂತಂದರೆ ಅಲ್ಲಿ ಅವ್ರು ಹೇಳ್ತಾ ಇದ್ದಿದ್ದು ಗಾತ್ರ 12 ಅಡಿ ಅಂತೆ ರೀ. ಪಬ್ಬ ಹೆಂಗಿರಬೇಕು ಅದು. ಅದನ್ನು 250 kg. ಯಾವ ಗಾತ್ರದಲ್ಲಿ ಕಾಣಿಸ್ತಾ ಇರಬೇಕು ನಿಮಗೆ ಅದನ್ನು. ಅಲ್ಲಿ ನಿಂತ್ಕೊಂಡಿರುವಂಥವ್ರು ನೋಡ್ತಾ ಇದ್ದೀರ ನೀವು, 4-5 ಜನ ನಿಂತ್ಕೊಂಡಿದ್ದಾರಲ್ಲ, ಸುಮಾರು 7-8 ಜನ ನಿಂತಿದ್ದಾರೆ. ಅದರಲ್ಲಿ 4-5 ಜನ ನಿಂತರೂ ಕೂಡ ಅದರ ಸೈಜಿನ ಕಾಣಿಸ್ತಾ ಇದೆ ನೋಡಿ ಅಲ್ಲಿ. ಆ ಗಾತ್ರ ನೋಡ್ಕೊಳ್ಳಿ ಹೇಗಿದೆ. ಬಾ